ಪತ್ರಿಕೆ ಮೂಲಕ ಹೇಳಲು ಬಯಸುತ್ತೇನೆಂದರೆ, ಈ ಭಾಗದಲ್ಲಿ ಒಬ್ಬ ದಲಿತ ಮುಖಂಡ, ಕೆಳಮಟ್ಟದಲ್ಲಿ ಬಂದಿರತಕ್ಕಂಥ ಮುಖಂಡ, ಅವರ ಮೇಲಿನ ಆರೋಪ ಬಂದಿರತಕ್ಕಂಥದ್ದು, ಇದು ನಾವು ಮೇಲ್ನೋಟಕ್ಕೆ ನೋಡಿದಾಗ ಅದು ಜನರಿಂದ ಅನ್ನಭಾಗ್ಯದ ಅಕ್ಕಿ ಇರೋದಿಲ್ಲ ಅಂತ ಕಂಡು ಬರ್ತದ. ಅಕಸ್ಮಾತ್ ಅನ್ನಭಾಗ್ಯದ ಅಕ್ಕಿ ಆಗಿದ್ರ 2000 ಕ್ವಿಂಟಲ್ ಆ ಗೋದಾಮಕ್ಕೆ ಹೋಗಲು ಕಾರಣ ಅದಕ್ಕೆ ಇರ್ತಕ್ಕಂಥ ಯಾರ್ಯಾರು ಕೈವಾಡಿದ್ರು, ಯಾವ ರೀತಿ ಹೋಯ್ತು, ಅಕಸ್ಮಾತ್ ಅವರೇ ತಗೊಂಡಿದ್ದಾಗಿದ್ರೆ ಹೆಂಗ್ ತಗೊಂಡು ಕುಲಂಕುಷವಾಗಿ ತನಿಖೆ ಆಗಬೇಕು. ಯಾಕಂತಂದ್ರೆ ಈ ಭಾಗದಲ್ಲಿ ಸುಮಾರು ವಲಸೆ ಹೋಗುವ ನಮ್ಮ ಬಡ ಕುಟುಂಬಸ್ಥರಿಗೆ ಒಂದು ಹೊತ್ತಿನ ಊಟ ಹಾಕಲಾಗ್ತಾರೆ. ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್, ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಹಿಂದೆ ಭೇಟಿ ನೀಡಿ. ಶ್ರೀದೇವಿ ಇಂಡಸ್ಟ್ರೀಸ್, ಯರಗುಡ ಮತ್ತು ಯಾದಗಿರಿ. ಸಂಪರ್ಕಿಸಿ. ಇಡೀ ಕರ್ನಾಟಕದಲ್ಲಿ ಎಷ್ಟು ಮಿಲ್ಗಳಿದಾವೆ ಅದು ಎಲ್ಲದಕ್ಕೂ ತನಿಖೆ ಆಗಿದೆ, ಸರ್ಕಾರದಿಂದಲೇ ಆಗಿದೆ, ಕುಲಂಕುಷವಾಗಿ ಸತ್ಯ. ಹೌದು, ಗೋರ್ಮೆಂಟ್ ಅನ್ನಭಾಗ್ಯದ ಅಕ್ಕಿ ಹೋಗಿದ್ದಾಗಿದ್ರ ಹೌದ್ರಿ, 2000 ಕ್ವಿಂಟಲ್ ಹೋಗುತ್ತಾನ ಎಲ್ಲಾ ಅಧಿಕಾರಿಗಳು ನೋಡ್ಕೊಂಡಿರ್ತೀನಿ, ಜಿಲ್ಲಾಧಿಕಾರಿಗಳು ನೋಡ್ಕೊಂಡಿರ್ತೀನಿ. ಹೌದಪ್ಪ, 1 ಕೆಜಿ, 2 ಕೆಜಿ, 3 ಕೆಜಿ, 100 ಕೆಜಿ, ಅದು 2000 ಕ್ವಿಂಟಲ್ ಒಬ್ಬರು ಗೋದಾಮು ಮುಟ್ಟುತ್ತಂತಂದ್ರ ಅಲ್ಲಿ ಗಂಟ ಇಡೀ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಕೆಳಮಟ್ಟದ ಎಲ್ಲಾ ಅಧಿಕಾರಿಗಳವರೆಗೂ ಇವರೆಲ್ಲರೂ ಮಾಡ್ಕೊಂಡಿರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ಷಡ್ಯಂತ್ರ ಇರ್ಬೋದು, ಇಲ್ಲದೇ ಇದ್ದರೆ ಅಲ್ಲಿ ಅಧಿಕಾರಿಗಳ ಕೈವಾಡ ಇರ್ಬೋದು, ಇಲ್ಲದಿದ್ದರೆ ಅಲ್ಲಿ ನರೇಂದ್ರ ರಾಠೋಡ್ ಅವರು ನಿಜವಾಗಿಯೂ ಕೂಡ ರೈತರ ಅಕ್ಕಿ ಆಗಿದ್ರೆ ಅದು ಕಾನೂನಾತ್ಮಕವಾಗಿ ಅದು ತಪ್ಪಿಸ್ತಾ ಇಲ್ಲ ಅಂತ ಗೊತ್ತಾಗಿದೆ. ಅಕಸ್ಮಾತ್ ಅನ್ನಭಾಗ್ಯ ಅಕ್ಕಿ ಆಗಿದ್ದರೆ ಕಾನೂನಾತ್ಮಕವಾಗಿ ಅದು ಏನಾಗಬೇಕು, ಕಾನೂನಾತ್ಮಕ ತನಿಖೆಯಾಗಿ ನ್ಯಾಯಯುತವಾಗಿ ಅವರಿಗೆ ಏನು ಆರೋಪ ಶಿಕ್ಷೆ ಆಗುತ್ತೆ. ಅದು ಇಲ್ಲದಿದ್ದರೆ ಸುಮ್ಮನೆ ಒಬ್ಬ ಬಡ ದಲಿತ ನಾಯಕನನ್ನು ಟಾರ್ಗೆಟ್ ಮಾಡಿ ಮುಗಿಸುವಂತ ಕೆಲಸ ದಯಮಾಡಿ ಮಾಡಬೇಡಿ ಅಂತೇಳಿ ಎಲ್ಲಾ ವರ್ಗದ ಅಧಿಕಾರಿಗಳಿಗೂ, ಉಸ್ತುವಾರಿ ಮಿನಿಸ್ಟರ್ ಇಟ್ಕೊಂಡು ಇಡೀ ಸರ್ಕಾರಕ್ಕೆ ನನ್ನ ಮನವಿ ಮಾಡಿಕೊಳ್ಳುತ್ತೆ. ಯಾಕಂತಂದ್ರೆ ಇವತ್ತು ಎಷ್ಟೋ ಕುಟುಂಬಗಳು ಶಿಕ್ಷಣ ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲಾ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಇಲ್ಲಿ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ಅಲ್ಲಿ ಬದುಕಲಾಗ್ತಾರೆ, ಒಂದು ಒಪ್ಪತ್ತಿನ ಊಟ ಮಾಡ್ಲಾಗ್ತಾರೆ. ಹಂಗಂತೇಳಿ ಒಬ್ಬ ವ್ಯಕ್ತಿ ಮಾಡಿದೆಲ್ಲ ಸರಿಯಲ್ಲ. ಅಕಸ್ಮಾತ್ ಮಾಡಿದ್ರೆ ನ್ಯಾಯಯುತವಾಗಿ ತನಿಖೆ ಆಗಿದೆ ಅಂತ ಹೇಳಿ ನಮ್ಮ ಬಂಜಾರ ಸಮುದಾಯದ ಕಡೆಯಿಂದ, ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಕಡೆಯಿಂದ ಒತ್ತಾಯ ಮತ್ತು ಮನವಿ ಆಗಿದೆ. ವೇದ ಕಣ್ಣಿನ ಆಸ್ಪತ್ರೆ, ಐ ಹಾಸ್ಪಿಟಲ್, ಯಾದಗಿರಿ. ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ. ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು 60 ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ. ವಿಶೇಷ ಸೂಚನೆ, ಈ ಶಿಬಿರದ ಕಾಲಾವಧಿ 2 ತಿಂಗಳು ಮಾತ್ರ. ವೇದ ಕಣ್ಣಿನ ಆಸ್ಪತ್ರೆ, ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ, STN ಹೋಟೆಲ್ ಎದುರುಗಡೆ, ಮಹಾವೀರ ಕಾಂಪ್ಲೆಕ್ಸ್, ಯಾದಗಿರಿ. ಸಂಪರ್ಕಿಸಿ 9677387642.